NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೆಆರ್ಪೇಟೆ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜಾನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳವು ಯಶಸ್ವಿಯಾಗಿ ನಡೆಯಿತು. ಶಾಸಕ HT ಮಂಜು ಜಾನಪದ ಜಾತ್ರೆಯನ್ನು ಎತ್ತಿನ ಗಾಡಿಯ ಚಾಲನೆ ಮಾಡಿ ನಡೆಸುವ ಮೂಲಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿನಿಯರೊಂದಿಗೆ ಕುಣಿದು ಕುಪ್ಪಳಿಸಿ ನೃತ್ಯ ಮಾಡಿ ಸಂಭ್ರಮಿಸಿದರು. ನಮ್ಮ ಪೂರ್ವಜರು ಬೇಸಾಯ ಮಾಡುವಾಗ ಮಾಡುತ್ತಿದ್ದ ನೃತ್ಯಗಳು, ಜಾನಪದ ಹಾಡುಗಳು ಇಂದಿಗೂ ಜನಪದರ ಬಾಯಿಂದ ಬಾಯಿಗೆ ಹರಿದಾಡುತ್ತಿವೆ. ಸುಗ್ಗಿಯ ಸಂಭ್ರಮದಲ್ಲಿ ಹಾಡುವ ಹಾಡುಗಳು ಇಂದಿಗೂ ನಮ್ಮ ಬದುಕಿನ ಜೀವಸೆಲೆಯಾಗಿವೆ. ಮೌಢ್ಯವಿಲ್ಲದ ಜಾನಪದ ಕಲೆಗಳನ್ನ ಉಳಿಸಿ ಬೆಳೆಸಲು ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತವಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಮರಳಿ ಜಾನಪದ ಸಂಸ್ಕೃತಿಗೆ ಕರೆತರಲು ಇಂತಹ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳು ಸಹಾಯವಾಗಲಿವೆ ಎಂದು ಶಾಸಕ ಮಂಜು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಮಾತನಾಡಿ, ಹೆಣ್ಣು ಮಕ್ಕಳು ರಾಷ್ಟ್ರದ ಶಕ್ತಿಯಾಗಿದ್ದಾರೆ. ಜಾನಪದ ಮೂಲ ಬೇರೆ ಹೆಣ್ಣಾಗಿರುವುದರಿಂದ ಹೆಣ್ಣಿಗೂ ಜಾನಪದಕ್ಕೂ ಅವಿನಾಭಾವ ಸಂಬಂಧವಿದೆ. ಹೆಣ್ಣು ಮಕ್ಕಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಹಾಡುವ ಹಾಡುಗಳು ಹಾಗೂ ನೃತ್ಯಗಳು ಜಾನಪದ ಕ್ಷೇತ್ರದ ಶಕ್ತಿಯನ್ನು ಇಮ್ಮಡಿಗೊಳಿಸಿವೆ ಎಂದು ಹೇಳಿದರು. ಮಹಿಳಾ ಸರ್ಕಾರಿ ವಿದ್ಯಾನಿಲಯ ಪ್ರಾಂಶುಪಾಲರಾದ ಡಾಕ್ಟರ್ KD ಪ್ರತಿಮಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾಲೇಜಿನಲ್ಲಿ ಇಂದು ವಿಶೇಷವಾಗಿ ಜಾನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾದ ಜಾನಪದಕ್ಕೆ ಶಕ್ತಿ ತುಂಬುವ ರೀತಿಯಲ್ಲಿ ಇಂದು ವಿದ್ಯಾರ್ಥಿನಿಯರು ರೇಷ್ಮೆ ಸೀರೆಯನ್ನ ಉಟ್ಟುಕೊಂಡು ಮದುಮಗಳ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ. ದನಕರಗಳು ಹಾಗೂ ಪ್ರಕೃತಿಯೇ ಜನಪದರ ಜೀವಾಳವಾಗಿದೆ. ಮೋಸ ವಂಚನೆಯ ಬಗ್ಗೆ ತಿಳಿಯದ ಪ್ರಕೃತಿಯನ್ನೇ ದೇವರೆಂದು ಆರಾಧಿಸುವ ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಯುವ ಸಮುದಾಯವನ್ನು ಜಾಗೃತಗೊಳಿಸಿ ಮುನ್ನಡೆಸಲು ಇಂತಹ ಕಾರ್ಯಕ್ರಮಗಳು ವರದಾನವಾಗಿವೆ ಎಂದು ಪ್ರತಿಮಾ ಹೇಳಿದರು. ಪುರಸಭೆ ಸದಸ್ಯ ಗಿರೀಶ್, ಸಾಮಿಯಾನ ತಿಮ್ಮೇಗೌಡ, TAPCMS ನಿರ್ದೇಶಕ ಬಲದೇವ್ ಸೇರಿದಂತೆ ಕಾಲೇಜಿನ ಅಧ್ಯಾಪಕ ವರ್ಗ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಹಾಯಕ ಪ್ರಾಧ್ಯಾಪಕ ಚೇತನ್ ಕುಮಾರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಜಾನಪದ ಉತ್ಸವಕ್ಕೆ
ಚಾಲನೆಯನ್ನು ನೀಡುತ್ತಿರುವ ಎಲ್ಲ ಮಾನ್ಯ ಗಣ್ಯಮಾನ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಕಾಲೇಜಿನ ಪರವಾಗಿ ಇಂದು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಜನಪದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇಂದು ನಮ್ಮ ದೇಶೀಯ ಪದ್ಧತಿ, ದೇಶೀಯ ಆಹಾರ, ದೇಶೀಯ ಮೇಳ ಎಲ್ಲ ರೀತಿಯ ಅರೇಂಜ್ಮೆಂಟ್ ಮಾಡಿ ಅದ್ದೂರಿಯಾಗಿ ಜಾತ್ರೆಯನ್ನ ಈ ದಿನ ಕೈಗೊಂಡಿದ್ದೇವೆ. ನಮ್ಮ ಹುಡುಗರು ಬಹಳ ಮದುವೆ ಹೆಣ್ಣು ಮಕ್ಕಳ ತರ ಬಂದಿದ್ದಾರೆ. ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡುತ್ತಾ ನಮ್ಮ ದೇಶಿಯನ್ನ ಪ್ರದರ್ಶನವಾಗಿಟ್ಟಿದ್ದೇವೆ. ಎಲ್ಲರಿಗೂ ಜಯವಾಗಲಿ. ಫೋಟೋ ಫ್ರೀ ಆಗಿ ಕೊಡ್ಬಿಡಿ. ಈಗ ಏನ್ ಸ್ವಲ್ಪ ಇನ್ನ ಇನ್ಕಮ್ಮಿ ಇನ್ನ ಇದು ವೈದ್ಯದಿಂದ ನಡ್ಕೊಂಡು ಹೋಗೋ ತರ ಮಾಡ್ಬೇಕು. ಮಾಮೂಲಿ ಮೇಡಮ್ ಮೇಡಮ್ ಮಾಡ್ಕೊಂಬ. ಪ್ರದೇಶದ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನ ಸಾರಬೇಕು ಅನ್ನೋದು ಸಹ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ತೊಡಗಿರುವಂತಹ ಸಾಲಿನಲ್ಲಿ ಎಲ್ಲರೂ ಸಹ ಬಂದು 5ರಲ್ಲಿ ಒಂದು ಪ್ರೊಸೆಷನ್ ಪ್ರಾರಂಭ ಮಾಡಿ ತಮ್ಮ ಅನಿಸಿಕೆಗಳನ್ನ ಮನದಾಳ ಮನಸ್ಥಿತಿಯನ್ನ ಎಲ್ಲರೂ ಸಹ ಪ್ರತಿಷ್ಠಿಸ್ಕೊಂಡು ಬಂದ್ರಿ. ಏನು ಮನದಾಳ ಪಾಪ ನಿಮ್ಮೆಲ್ಲರಿಗೂ ಸಹ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾ ಆಸೆ ಇದೆ, ಆದ್ರೆ ಡ್ಯಾನ್ಸ್ ಮಾಡ್ಲಿಕ್ಕೆ ವೇದಿಕೆ ಸಿಕ್ಕಿರ್ಲಿಲ್ಲ. ಗುಂಪೆಲ್ಲ ಎಲ್ಲರೂ ಸಹ ಒಂದು ನಮ್ಮ ನಗಾರಿಗಳು ಮುಖಾಂತರ ಅವರ ಎಲ್ಲರೂ ಸಹ ಸಹಕಾರ ಕೊಟ್ಟರು. ಆ ಸಹಕಾರಕ್ಕೆ ಪೂರಕವಾಗಿ ತಾವೆಲ್ಲರೂ ಸಹ ತಮ್ಮ ಡ್ಯಾನ್ಸ್ ಮುಖಾಂತರ ಮೆರವಣಿಗೆ ಮುಖಾಂತರ ಬಂದ್ರಿ. ಕೆಲವರು ಬೇಜಾರಿದ್ರು, ಯಾಕೆಂತಂದ್ರೆ ನಮ್ಗೆ ಪೂರ್ಣ ಕುಂಭ ಕೊಟ್ಬಿಟ್ರು, ನಮಗೆ ಡ್ಯಾನ್ಸ್ ಮಾಡೋಕೆ ಅಂತ ಎಲ್ಲ ಒಂದು ಸೋದರಿ ಕೆಲವರಿಗೆ ಬೇಸರ ಇರ್ಬೋದು. ಅವ್ರಿಗೂ ಸಹ ಒಂದು ವೇದಿಕೆ ಮುಖಾಂತರ ತಮ್ಮ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಇನ್ನೊಂದು ಸ್ಕೂಲ್ ಹಾಸ್ಟೆಲ್ನಲ್ಲಿ ಮಾಡೋದು ಸಹ ತಾವು ಸಹ ಡ್ಯಾನ್ಸ್ ಮಾಡಬಹುದು ಅಂತ ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮಾತನಾಡಿಸಿದ್ರಿಂದ ನಾವೆಲ್ಲರೂ ಸಹ ಗ್ರಾಮೀಣ ಪ್ರದೇಶದ ನಾನು ಸಹ ಹೇಳಿ ಕೇಳಿ ಗ್ರಾಮೀಣ ಪ್ರದೇಶದ ಗ್ರಾಮೀಣ ಸ್ವರ್ಗದಲ್ಲಿ ಬದುಕ್ತಾನೋ, ಗ್ರಾಮೀಣ ಹಳ್ಳಿಗಾಡಿನ ಉಂಟಾದಂತಾನು ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳಿಗೂ ಸಹ ಎಲ್ಲ ಪ್ರತಿಭೆಗಳು ಹೋಗ್ತದೆ. ನಾನು ಹೆಚ್ಚು ಕಮ್ಮಿ ಡಿಗ್ರಿವರೆಗೂ ಸಹ ಡಿಗ್ರಿನೂ ಇಲ್ಲದೆ ರಿಕ್ವೈರ್ಡ್ ಕಾಲೇಜಲ್ಲಿ ಮಾಡೋದು. ನಂದು ಅಂತಿಮ ಎಕ್ಸಾಮ್ ಇದೇ ಫೀಲ್ಡಲ್ಲಿ ಇದೆ, ಬಿಲ್ಡಿಂಗ್ ಅಲ್ಲಿ ಅಂತಿಮ ಡಿಗ್ರಿ ಎಕ್ಸಾಮ್ ಬಂದೆ. ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾದ್ರಿಂದ ಯಾವುದಕ್ಕೂ ಸಹ ಕುಗ್ದೆ ಮಾನಸಿಕವಾಗಿ ಸದೃಢವಾದ ವಿದ್ಯಾರ್ಥಿನಿಯರು ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವುದನ್ನು ಸಹ ಫೇಸ್ ಮಾಡಿಕೊಂಡು ಎಂಥ ಸಂದರ್ಭದಲ್ಲೂ ಸಹ ಯಾವುದಕ್ಕೂ ಎದುರದೆ ಮುನ್ನಡೆಕೊಂಡು ಬಂದಿರುವಂತಹ ಒಂದು ಮನಸ್ಥಿತಿ ತಮಗೆಲ್ಲ ಗೊತ್ತಿದೆ. ನಾವು ಮಳೆಗಾಗಲಿ ಚಳಿಗಾಗಲಿ ಬಿಸಿಲಿಗಾಗಲಿ ಎಲ್ಲರೂ ಸಹ ಅದೇ ಪಟ್ಟಣ ಪ್ರದೇಶದ ಮಕ್ಕಳಾಗಿದ್ರೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಪ್ರಶಿಕ್ಷಣ ಬಂದು ಬಿಸಿಲಲ್ಲಿ ನಟ್ಟ ಬಿಸಿಲು ಹೆಚ್ಚು ಕಮ್ಮಿ 10 ಮುಖಾಂತರ ಶುರುವಾದ 11:30 ತನಕ ಬಂದ್ರು. ನಾವೆಲ್ಲರೂ ಸಹ ಕಡೆ ನೆರಳುವಾಗ ಹೋಗ್ಬಂದು ನಮ್ಮ ವಿದ್ಯಾರ್ಥಿನಿಯರು ಯಾರು ಸಹ ಆಯ್ತು. ನನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ಆಕ್ಚುಲಿ ಟೈಮ್ ಸಿಗ್ಲಿಲ್ಲ, ತುಂಬಾ ಕಾರ್ಯಕ್ರಮಗಳಿದ್ವು ಮತ್ತು ತಮಗೂ ಕೂಡ ಬಿಸಿ ಶೆಡ್ಯೂಲ್ ಇತ್ತು ಅಂತ ನಿಮ್ಮ ಟೀಚರ್ಸ್ ತಿಳಿಸಿದ್ರು. ಬೇಸಿಕಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಸಿಟಿನಲ್ಲಿ. ನಮಗೆ ಈ ಜಾನಪದ ಅಷ್ಟು ಏನಂದ್ರೆ ಬೆಂಗಳೂರಿನಲ್ಲಿ ಜಾನಪದ ಕಲೆಗಳು ಇರ್ತಿದ್ವು, ಆದ್ರೆ ನಮಗೆ ಅಷ್ಟು ಅವಕಾಶಗಳು ಇರ್ತಿರ್ಲಿಲ್ಲ ಅದನ್ನೆಲ್ಲ ಕಲೀಲಿಕ್ಕೆ. ನಾವು ಓದಿದೆಲ್ಲ ಕಾನ್ವೆಂಟ್ ಅಲ್ಲಿ. ಮತ್ತೆ ನಮ್ಮ ಸರ್ ಹೇಳ್ದಂಗೆ ಯಾವುದೇ ಕ್ರೀಡೆಗಳಾದ್ರೆ ಜಾಸ್ತಿ ಬೆಂಗಳೂರು ಸಿಟಿಗಳಲ್ಲಿ ಯಾವುದೇ ನಗರ ಪ್ರದೇಶಗಳಲ್ಲಾಗಿ ಉತ್ತೇಜನ ಕೊಡೋದು ಕ್ರಿಕೆಟ್, ವಾಲಿಬಾಲು, ಬ್ಯಾಡ್ಮಿಂಟನ್ ಈ ತರ ಸ್ಪೋರ್ಟ್ಸ್ಗಳಿಗೆ. ಸರ್ ಹೇಳ್ದಂಗೆ ಸುಮಾರು ಆಟಗಳು ನಮ್ಗೆ ಯಾವ್ದು ಅಂತ ಗೊತ್ತಿಲ್ಲ, ನಾವು ಆಟ ಆಡೋಲ್ಲ ಅದನ್ನ. ಬಟ್ ನಾನು ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರು ಸಿಟಿನಲ್ಲೇ. ನಾನು ಕೆಲ್ಸಕ್ಕೆ ಸೇರಿದ ನಂತರ ನಾನು ಹೆಚ್ಚಿನ ಸರ್ವಿಸ್ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೇ ನಾನು ಕಳೆದಿದ್ದೀನಿ. ಹಾಗಾಗಿ ಹೆಚ್ಚು ಕಡಿಮೆ ಈಗ ಒಂಥರ ನನಗೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದ ಮೇಲೆ ಒಲವು ಜಾಸ್ತಿ. ಯಾಕಂದ್ರೆ ತುಂಬಾ ಸಿಂಪಲ್ ಲೈಫ್ ಇರುತ್ತೆ, ಯಾವ್ದು ಕಾಂಪ್ಲಿಕೇಟೆಡ್ ಇರೋದಿಲ್ಲ, ಸರಳ ಜೀವನ ಇರುತ್ತೆ. ಆ ಸರಳ ಜೀವನದಲ್ಲಿ ಬಹಳ ಅಬ್ಸ್ಟ್ರಾಕ್ಟ್ ಆಗಿ ಬಹಳ ಅರ್ಥಗರ್ಭಿತವಾಗಿ ನಾವು ಜೀವನನ ಸಾಗಿಸ್ಬೋದು. ಈಗ ನಾವು ಬೆಂಗಳೂರಲ್ಲಾದ್ರೆ ತುಂಬಾ ಯೋಚನೆ ಮಾಡ್ಬೇಕು, ಏನ್ ಮಾಡ್ಬೇಕು, ಒಂಥರ ಯಾಂತ್ರಿಕ ಬದುಕಾಗ್ಬಿಡುತ್ತೆ ನಮ್ಮ ಬೆಂಗಳೂರಲ್ಲಿ. ಆದ್ರೆ ನೀವು ಹಳ್ಳಿಗಳಂತಲ್ಲಿ ಯಾವುದೇ ಯಾಂತ್ರಿಕ ಜೀವನ ಇರೋದಿಲ್ಲ. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಅಕ್ಕಪಕ್ಕ ಸಂಬಂಧಿಕರಾಗ್ಲಿ ಅಥವಾ ಅವ್ರ ಸಂಬಂಧ ಇಲ್ಲೇ ಇದ್ರೂ ಕೂಡ ಅವ್ರನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ನಗರ ಪ್ರದೇಶಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಯಾರಿದ್ದಾರೆ ಅಂತಲೂ ಕೂಡ ಗೊತ್ತಿರಲ್ಲ ಅವರಿಗೆ. ಆ ದಿನಗಳು ಎಲ್ಲ ಕಳೆದು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ಮತ್ತೆ ಹಳ್ಳಿ ಸಂಸ್ಕೃತಿಗೆನೆ ಬರ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ವೀಕೆಂಡ್ ಬಂತು ಅಂದ್ರೆ ಎಲ್ಲ ಟ್ರಿಪ್ ಹೋಗೋರಿಗೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಗ್ರೀನರಿ ಇರುತ್ತೆ. ಶಿಕ್ಷಣ ಇಲಾಖೆಯ ಆದೇಶದನ್ವಯ ಇಂದು ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವವನ್ನು ಏರ್ಪಡಿಸಿದ್ದೀವಿ. ಈ ಜನಪದ ಉತ್ಸವದ ಏರ್ಪಡಿಕೆಯ ಹಿಂದಿನ ಕಾರಣ ಇಷ್ಟೇ. ಜಾಗತೀಕರಣದ ಹಿನ್ನೆಲೆಯಲ್ಲಿ ನಾವು ಗ್ರಾಮೀಣ ಸಂಸ್ಕೃತಿಯನ್ನ, ನಮ್ಮ ಜನಪದ ಸೊಗಡನ್ನ ಎಲ್ಲರೂ ಮರಿತಾ ಇರುವಂತಹ ಈ ದಿನಮಾನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವಂತಹ ಸ್ಲೋಗನ್ನ ಅಡಿಯಲ್ಲಿ ಎಲ್ಲರಿಗೂ ನಮ್ಮ ಸಂಸ್ಕೃತಿಯ ಒಂದು ಶ್ರೀಮಂತಿಕೆಯನ್ನ ಪರಿಚಯಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಕೃತಿಯ ಉಡುಗೆ ತೊಡುಗೆ, ಆಹಾರ ಪದ್ಧತಿ ಹಾಗೆ ನಮ್ಮ ಸಂಸ್ಕೃತಿಯ ಗ್ರಾಮೀಣ ಸೊಗಡನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಅರಿವು ಮಾಡಿಕೊಡುವಂತಹದ್ದು ಪ್ರಮುಖ ಉದ್ದೇಶ ಆಗಿದೆ. ಈ ಉದ್ದೇಶವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು, ಈ ಆಶಯ ಎಲ್ಲರಲ್ಲೂ ಮೂಡಲಿ ಅನ್ನುವಂತಹ ಕಾರಣಕ್ಕೆ ಮೆರವಣಿಗೆಯನ್ನು ಸಹ ನಾವು ಕೈಗೊಂಡಿದ್ದೀವಿ. ಇದು ಇವತ್ತು ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವ ನಡೆಯೋದಕ್ಕೆ ಮಾಡ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಕಾರಣ. ಸುಮಾರಾಣಿ ಮೇಡಮ್ ಅವರೇ, ಹಾಗೆ ವೇದಿಕೆ ಮೇಲೆ ಇರುವಂತಹ ಸಿಡಿಸಿ ಸದಸ್ಯರೇ ಹಾಗೂ ಇತರ ಗಣ್ಯರೇ ಹಾಗೂ ಅಧ್ಯಾಪಕ ಬಂಧುಗಳೇ, ಈ ದಿನ ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವ ನಡೀತಾ ಇದೆ. ನಮ್ಮಲ್ಲಿ ನಾವು ಅಧ್ಯಾಪಕರು ಮೊದಲೇ ಒಂದು ಪ್ಲಾನ್ ಮಾಡಿದ್ವಿ, ನಮ್ಮ ಕಾಲೇಜಿನಲ್ಲಿ ಒಂದು ಜಾನಪದ ಉತ್ಸವವನ್ನ ಮಾಡಬೇಕು ಸಾಂಸ್ಕೃತಿಕ ಸಮಿತಿಯ ಕಡೆಯಿಂದ ಅಂತ. ಅದೇ ಸಂದರ್ಭದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಕಡೆಯಿಂದ ಒಂದು ಆದೇಶನೇ ಆಯ್ತು. ಏನು ಅಂತ ಹೇಳಿದ್ರೆ, ಇವಾಗ ನಾವೆಲ್ಲ ಜಾಗತೀಕರಣ ಅಂತ ಹೇಳಿ ಆ ಕಡೆ ಹೋಗ್ತಾ ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇಸೀಯತೆಯನ್ನ ಮರಿತಾ ಇದ್ದೀವಿ. ಆ ದೇಸೀಯತೆಯನ್ನ ಮತ್ತೆ ಮಕ್ಕಳಿಗೆ ನೆನಪು ಮಾಡಿಕೊಡ್ಬೇಕು ಅಥವಾ ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಜನಪದ ಉತ್ಸವವನ್ನ ಪ್ರತಿ ಕಾಲೇಜು ಹಮ್ಮಿಕೊಂಡು ಒಂದು ಜನಪದ ಗ್ರಾಮೀಣ ವಾತಾವರಣವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಆ ಜನಪದ ಮೌಲ್ಯಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದೇ ಈ ಒಂದು ಆಚರಣೆಯ ಮುಖ್ಯ ಉದ್ದೇಶ. ಮಕ್ಕಳೇ, ಇವತ್ತು ಎಷ್ಟೊಂದು ಬದಲಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಹಿಂದೆ ಜನಪದ ಗೊತ್ತಿದೆ ಏನು ಅಂತಂದ್ರೆ, ನಾವ್ ಎದ್ದ ತಕ್ಷಣ ದೇವ್ರ ಕೈ ಮುಗಿಯಲ್ಲ, ಇವಾಗ ಫೋನ್ ಎಲ್ಲಿದೆ ಅಂತ ಹುಡುಕಾಡ್ತೀವಿ, ಎದ್ದ ತಕ್ಷಣ ಫೋನನ್ನ ಕೈ ತಗೊಂತಾ ಇದೀವಿ. ಅದು ಇವತ್ತಿನ ಒಂದು ಸಂಸ್ಕೃತಿ ಆಗೋಗಿದೆ. ಆದ್ರೆ ಹಿಂದಿನ ಜನಪದ ಹೇಳ್ತಾ ಇದ್ರು ಏನಂತ ಅಂದ್ರೆ,
ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳಗುಂಟಾಯ ಎದ್ದೊಂದು ಗಳಿಗೆ ನೆನೆದೇನ ಅಂತ. ಅಂದ್ರೆ ಎದ್ದಿದ ತಕ್ಷಣ ನಾನು ಯಾರ ನೆನೆಬೇಕು ಅಂದ್ರೆ ಎಳ್ಳು ಜೀರಿಗೆ ಮೀನ್ಸ್ ಆ ಭಾಗದಲ್ಲಿ ಬೆಳೀತಾ ಇದ್ದಿದ್ದು ನಮಗೆ ಊಟವನ್ನ ಕೊಡುವಂತಹ ಅನ್ನವನ್ನ ಕೊಡುವಂತಹ ಭೂಮಿ ತಾಯಿಯನ್ನ ನಾವು ಎದ್ದ ತಕ್ಷಣ ನೆನೆಬೇಕು ಅಂತ. ನಾವ್ ಎಷ್ಟು ಜನ ಇವತ್ತು ಅದನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಿಮಗೆ ಎಲ್ಲರೂ ಹಳ್ಳಿಯವರೇ ಇದ್ದೀವಿ, ನನ್ನನ್ನು ಸೇರಿಸಿ. ಮುಂಚೆ ಹಳ್ಳಿಗಳಲ್ಲಿ ಮನೆಗಳು ಹೇಗಿರ್ತಾ ಇತ್ತು ಅಂತಂದ್ರೆ ಮನೆ ಒಳಗಡೆನೆ ಅರ್ಧ ಭಾಗ ಕೊಟ್ಟಿಗೆ ಅರ್ಧ ಭಾಗ ಮನೆ ಇರ್ತಾ ಇತ್ತು. ಜನಪದರು ಎದ್ದಿದ ತಕ್ಷಣ ನೋಡ್ತಾ ಇದ್ದಿದ್ದು ಏನನ್ನ ಅಂದ್ರೆ ಅವರ ಹಸು ದನ ಕರುಗಳನ್ನ ಅವೆಲ್ಲ ಸುರಕ್ಷಿತವಾಗಿದೆ ಅಂತ ಒಳ ಕಟ್ತಾ ಇದ್ರು. ಜೊತೆಗೆ ಅವುಗಳಿಂದಾನೇ ನಮ್ಮ ಬದುಕು ಅಂತ ಹೇಳಿ ದೇವರ ಸ್ಥಾನದಲ್ಲಿ ಅವುಗಳನ್ನ ಇಟ್ಟು ಪೂಜಿಸ್ತಾ ಇದ್ರು. ಆ ಸಂಸ್ಕೃತಿ ಎಲ್ಲ ನಿಧಾನಕ್ಕೆ ಇವತ್ತು ಮರೆಯಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಏನು ಸಿಟಿ ಮಾದರಿಯ ಮನೆಗಳು ಬರ್ತಾ ಇದೆ. ಎಲ್ಲ ರೀತಿಯ ಸಂಸ್ಕೃತಿಗಳು ನಿಧಾನಕ್ಕೆ ಮರೆ ಆಗ್ತಾ ಇದೆ. ಇದು ಆಗ್ಬಾರ್ದು ಅನ್ನುವಂತಹ ಒಂದು ಉದ್ದೇಶ ಅಷ್ಟೇ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಗ್ರಾಮೀಣ ಸೊಗಡಿನಲ್ಲಿ ಬಂದಿರುವಂತ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳಿಲ್ಲ ಅಂತ ಒಂದು ಸರ್ಕಾರಿ ಕಾರ್ಯಕ್ರಮ ಘನ ಸರ್ಕಾರದ ಆದೇಶದಂತೆ ನಾಡಿನಾದ್ಯಂತ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ ತೋರಿಸುವಂತ ಜನಪದ ಉತ್ಸವ ಕಾರ್ಯಕ್ರಮ ಇವತ್ತು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ರಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಕಾಲೇಜಿನ ದಕ್ಷ ಪ್ರಾಂಶುಪಾಲರು ಅಂತ ಪ್ರತಿಭಾ ಮೇಡಮ್ ಅವರೇ, ಹಾಗೆಯೇ ನಮ್ಮ ತಾಲೂಕಿನ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿಯಾದಂಥ ಆರಕ್ಷಕ ವೃತ್ತಾಧೀಕ್ಷಕರಂತ ಸುಮಾರು ಮೇಡಮ್ ಅವರು, ಕಾಲೇಜು ಅಭಿವೃದ್ಧಿಯ ಸದಸ್ಯರಾದಂಥ ಹರೀಶ್ ಅವರೇ, ಮುರಿಗೌಡರವರೇ, ಹಾಗೆಯೇ ಈ ವಾರ್ಡ್ನ ಉತ್ಸವ ಸದಸ್ಯರು ಆತ್ಮೀಯರಾದ ಗಿರೀಶ್ ಅವರು, ಇನ್ನೊಬ್ಬರು ನಮ್ಮ ಈ ಒಂದು ಜನಪದ ಸಂಸ್ಕೃತಿಯ ಸಂಚಾಲಕ ಸಂಸ್ಕೃತಿ ವೇದಿಕೆಯ ಸಂಚಾಲಕರಾದ ವಿಜಯ್ ಕುಮಾರ್ ಅವರೇ, ವಿಷ್ಣುಮೂರ್ತಿ ಅವರೇ, ಅರ್ಥಶಾಸ್ತ್ರದ ಮುಖ್ಯಸ್ಥರಾದಂತಹ ಮಧು ಜಿ ಅವರೇ, ಅವರು ಸಹ ಸಂಚಾಲಕರು. ಹಾಗೆಯೇ ಇನ್ನೋರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಮಿತ್ರರಾದ ಕಾಂತರಾಜ್ ಅವರೇ, ಪತ್ರಿಕಾ ಬಂಧುಗಳೇ, ಇವತ್ತು ಎಲ್ಲರೂ ಸಹ ವಿಶೇಷ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜನಪದ ಬಗ್ಗೆ ಎಷ್ಟು ಮಹತ್ವ ನಾವು ಬೇರೆಯವರಿಗೆ ಸಾರ್ತೀವೋ ಅಷ್ಟೇ ಒಳ್ಳೇದಾಗಿರುತ್ತೆ. ನಾವು ಬೆಳೆದು ಬಂದ ಹಾದಿನ ನಾವು ಮರಿದೆ ನಮ್ಮ ರೂಟ್ಸ್ ಗಳನ್ನ ನಾವು ನೆನಪು ಮಾಡಿಕೊಂಡು ಮುಂದೆ ಬಂದ್ರೆ ತುಂಬಾ ಒಳ್ಳೆ ಭವಿಷ್ಯ ಇರುತ್ತೆ. ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಜನಪದ ಹೀಗಿತ್ತು ಅಂತ ಟಿವಿನಲ್ಲಾಗ್ಲಿ ಅಥವಾ ಮತ್ತೊಂದರಲ್ಲಿ ತೋರಿಸೋ ಬದಲು ಜನಪದ ಅಂದ್ರೆ ಏನು ಅಂತ ಪ್ರತಿ ಮನೆಯಲ್ಲೂ ಕೂಡ ಆ ಮಗುಗೆ ಜನಪದ ಕಲೆಗಳಾಗ್ಲಿ ಅಥವಾ ಜನಪದದಿಂದ ಬಂದಂತಹ ಪ್ರತಿಯೊಂದು ಕಾರ್ಯ, ಆಟ ಆಗಿರ್ಬೋದು, ಊಟ ಆಗಿರ್ಬೋದು, ಅದನ್ನೆಲ್ಲ ಪ್ರತಿಯೊಂದು ಮಗುಗೂ ತಿಳಿಸಿ ಹೇಳಿದ್ರೆ ನಮ್ಮ ಸಂಸ್ಕೃತಿನ ನಾವು ಉಳಿಸ್ದಂಗಾಗುತ್ತೆ. ಸೊ ನಾನು ಪ್ರತಿಯೊಂದು ಯಂಗ್ ಜನರೇಷನ್ ಅಲ್ಲಿ ಏನ್ ಹೇಳೋದು ಅಂತಂದ್ರೆ, ಈ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಅಡೆತಡೆಗಳಿದ್ವು, ಅದನ್ನೆಲ್ಲ ಮೀರಿ ನಾವೀಗ ಮುಂದೆ ಬರ್ತಾ ಇದೀವಿ. ಅದೇ ಮೀರಿ ಮುಂದೆ ಬರ್ತಾ ಇರೋ ಯುಗದಲ್ಲಿ ನಾವು ನಮ್ಮ ರೂಟ್ಸ್ ನ ಮರಿದೆ ನಮ್ಮ ತಂದೆ ತಾಯಿಗಳಿಗೆಲ್ಲ ಗೌರವಗಳನ್ನ ಕೊಟ್ಟ ನಾವು ಹೆಣ್ಮಕ್ಳಾಗ್ಲಿ ಅಥವಾ ಗಂಡ್ಮಕ್ಳಾಗ್ಲಿ ಯಾರೇ ಆಗ್ಲಿ ನಮ್ಮ ಸಮಾಜಕ್ಕೆ ಏನ್ ಬೇಕು ಕೊಡುಗೆ ಅದನ್ನ ಕೊಟ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಮತ್ತೆ ನಮ್ಮ ದೇಶದ ಜೊತೆ ನಾವು ಕೂಡ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ತೀವಿ ಅಂತ ಹೇಳ್ತಾ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ನಾನು ಮನವಿ ಮಾಡೋದೇನು ಅಂತಂದ್ರೆ, ಯಾರ ಮೇಲೂ ಕೂಡ ನಿರ್ಧರಿತರಾಗಿರ್ಬೇಡಿ, ತಮ್ಮ ಬದುಕನ್ನ ನೀವೇ ಕಟ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಿರಿ. ಇಷ್ಟೆಲ್ಲ ಹೇಳ್ತಾ ಏನು ಅಂತಂದ್ರೆ, ನಾವು ದಿನನಿತ್ಯದ ಕೆಲಸಗಳಲ್ಲಿ ಏನೋ ಒಂದು ಮಾಡ್ಬೇಕು ಅನ್ಕೊಟ್ಟು ಅದನ್ನ ಮಾಡಕ್ ಆಗೋದಿಲ್ಲ. ಆದ್ರೆ ನೀವು ನಿಮ್ ಗುರಿನ ಮುಟ್ಬೇಕಂದ್ರೆ ಬಹಳ ಡಿಸಿಪ್ಲಿನ್ ಆಗಿ ಆ ಗುರಿಗೋಸ್ಕರ ನೀವು ಶ್ರಮ ಪಡ್ಬೇಕು. ಇದನ್ನೆಲ್ಲ ಶ್ರಮ ಪಟ್ರೆ ಒಂದಲ್ಲ ಒಂದು ದಿವಸ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಇಷ್ಟೆಲ್ಲ ಹೇಳ್ತಾ ನನಗೆ ಈ ಜನಪದ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ನನಗೆ ಜನಪದ ಶೈಲಿಗಳ ಬಗ್ಗೆ ತಿಳಿಸಿ ಹೇಳಿದಂತಹ ಸರ್ಗೂ ಹಾಗೂ ತಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಿ ಕಾರ್ಯಕ್ರಮನ. ಇನ್ ಫ್ಯೂಚರ್ ಅಲ್ಲೂ ಕೂಡ ಎಂಜಾಯ್ ಮಾಡಿ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಸ್ಕೂಲಿಗೆ ಹೋಗಿರ್ತಾರೆ, ಇನ್ 2 ತಿಂಗಳು ಆ ಮಕ್ಕಳು ಅವರ ಬಾಲ್ಯವನ್ನ ಸಂತೋಷವಾಗಿ ಅನುಭವಿಸ್ಲಿ ಅಂತ ನಾವು ಅಪ್ಪ ಅಮ್ಮ ಬಿಡ್ತಾ ಇಲ್ಲ. ಆ 2 ತಿಂಗಳು ಮತ್ತೆ ಮಕ್ಕಳಿಗೆ ಇನ್ನೊಂದರ ಸ್ಕೂಲು ಸಮ್ಮರ್ ಕ್ಯಾಂಪ್. ಮತ್ತೆ ಬೆಳಗ್ಗೆಯಿಂದ ಸಂಜೆ ಮಕ್ಕಳು ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಬೇಕು. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಆ ತರ ಮಕ್ಕಳುಗಳಿದ್ರೆ ಆ ಮಕ್ಕಳುಗಳನ್ನ ಮುಕ್ತವಾಗಿ ಬಿಡಿ, ಅಥವಾ ಹಳ್ಳಿಗಳ ಕಳಿಸಿ ಅವ್ರ ಅಜ್ಜಿ ತಾತನ ಜೊತೆ ಬೆರೆಯೋದಕ್ ಬಿಡಿ.
ಅಲ್ಲಿ ಖಂಡಿತ ಅವರು ಒಂದಷ್ಟು ಜನಪದ ಮೌಲ್ಯಗಳನ್ನ ತಿಳ್ಕೊಂತಾರೆ ಅಂತ ನಾನು ಭಾವಿಸ್ತೀನಿ. ಮಕ್ಕಳು, ಇವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದೀರಾ, ಸಂತೋಷ ಪಟ್ಟಿದ್ದೀರಾ. ನಿಮ್ಮೆಲ್ಲರ ಸಂಭ್ರಮವನ್ನ ನಾವು ಟಿವಿ ಸರ್ಕಲ್ ಇಂದ ಇಲ್ಲಿವರೆಗೂ ನೋಡ್ತಾನೆ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಾವು ಮಾತ್ರ ಅಲ್ಲ, ನಮ್ಮ ಶಾಸಕರು. ನಾವು ನಮ್ಮ ಅಧ್ಯಾಪಕರೆಲ್ಲ ಹೋಗಿ ಕೇಳ್ಕೊಂಡ್ವಿ. ಶಾಸಕರು ಹೇಳಿದ್ರು, ನಾನು 27ನೇ ತಾರೀಕು ಫ್ರೀ ಇದ್ದೀನಿ, ಖಂಡಿತ ನಿಮ್ ಜೊತೆ 2 ರಿಂದ 2.5 ಗಂಟೆ ನಾನು ಟೈಮ್ನ ನಿಮ್ ಜೊತೆ ಸ್ಪೆಂಡ್ ಮಾಡ್ತೀನಿ, ವಿದ್ಯಾರ್ಥಿಗಳ ಜೊತೆ ಸ್ಪೆಂಡ್ ಮಾಡ್ತೀನಿ ಅಂತ. ಹಾಗೆ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ತುಂಬಾ ಕೃತಜ್ಞತೆಗಳನ್ನ ಹೇಳ್ತೀವಿ. ಜೊತೆಗೆ ನಾನು ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅಧಿಕಾರವನ್ನ ತೆಗೆದುಕೊಂಡಾಗಿಂದ ಸರ್ ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೂ ದಿನ ತಿಳಿಸಿಲ್ಲ. ಈ ವರ್ಷ ನಾವು BSc ಶುರು ಮಾಡ್ಬೇಕು ಅಂತ ಹೇಳಿ ಮಾಡ್ಬಿಟ್ವಿ. ಯಾವುದೇ ಪೂರ್ವ ನಿಯೋಜನೆ ಇಲ್ಲದೇನೆ ಆರಂಭ ಆಗೋಯ್ತು. ಆದ್ರೆ ನಮ್ಗೆ ಅತಿಥಿ ಉಪನ್ಯಾಸಕರ ಒಂದು ತೊಂದರೆ ಇದ್ದಿದ್ರಿಂದ ನಮ್ಗೆ ಅವ್ರಿಗೆ ಪಾಠ ಮಾಡಿಸೋದಕ್ಕೆ ಆಗ್ತಾ ಇರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ BSc ಮಕ್ಕಳುಗಳಿಗೆ ಸ್ವತಃ MLA ಸಾಹೇಬ್ರು ಅವ್ರ ಕೈಯಿಂದ 50,000 ರೂಗಳನ್ನ ಕೊಟ್ಟು ಬೇರೆಯವ್ರ ಹತ್ರ ತರಿಸಿ ಪಾಠ ಮಾಡಿಸಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾರೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಅರ್ಪಿಸ್ತೀವಿ ಸರ್. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲರೂ ವಿಡಿಯೋ ನೋಡಿದೀರಾ, ನಾವೆಲ್ಲ ಕ್ಲಾಸ್ ಗ್ರೂಪ್ ಹಾಕಿದ್ವಿ. ಸರ್ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸೆಷನ್ ಕೂಡ ಧ್ವನಿ ಎತ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಬಿಲ್ಡಿಂಗ್ ಅಲ್ಲಿ ರೂಮ್ಸ್ ಸಾಲ್ತಾ ಇಲ್ಲ, ನಮ್ಗೆ ಇನ್ನೂ ಬಿಲ್ಡಿಂಗ್ ಬೇಕು, ಒಳ್ಳೊಳ್ಳೆ ರೂಮ್ಸ್ ಬೇಕು, ನಮಗೆ ಇನ್ನೂ ಫ್ಯಾಕಲ್ಟಿ ಬೇಕು, ಎಷ್ಟೋ ಸಬ್ಜೆಕ್ಟ್ ಗಳಿಗೆ ಫ್ಯಾಕಲ್ಟಿ ಇನ್ನೂ ಇಲ್ಲ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಲಿಯೋದಿಕ್ಕೆ ಫ್ಯಾಕಲ್ಟಿ ಬೇಕು ಅನ್ನುವಂಥದ್ದು. ಅದರ ಜೊತೆಗೆ BScಗೆ ವಿಶೇಷವಾಗಿ ಅಧ್ಯಾಪಕರನ್ನ ನಿಯೋಜಿಸಿಕೊಡುವಂತೆ, ಮತ್ತೆ ವಿದ್ಯಾರ್ಥಿನಿಯರ ಕಾಲೇಜಿಗೆ ನಮಗೆ ಕಾಂಪೌಂಡ್ ಅನ್ನ ಒದಗಿಸ್ಕೊಡಿ ಅಂತ. ನೋಡಿದೀರಾ ಅಲ್ವಾ ಎಲ್ಲರೂ? ಇದೆಲ್ಲವನ್ನ ನಮ್ಮ ಪರವಾಗಿ ಸರ್ಕಾರಕ್ಕೆ ಸರ್ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅದಕ್ಕೂ ಕೂಡ ನಾವು ನಮ್ಮ ಎಲ್ಲಾ ವಿದ್ಯಾರ್ಥಿನಿಯರ ಪರವಾಗಿ ಸರ್ಗೆ ಕೃತಜ್ಞತೆಯನ್ನ ಅರ್ಪಿಸ್ತೀವಿ. ಸರ್, ಒಂದು ಕಾಂಪೌಂಡ್ ಅಂತ ಬಂದ್ರೆ ಕಾಲೇಜ್ ಒಳಗಡೆ ತುಂಬಾ ಬದಲಾವಣೆಗಳು ಖಂಡಿತ ಆಗುತ್ತೆ. ನಮ್ಗೆ ಯಾವುದೇ ಕಾಂಪೌಂಡ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡೋದಿಕ್ಕೆ ಸಾಧ್ಯ